ನೀವು ಎಷ್ಟು ಕೇಳ್ತಾರೆ ಎಂಬುದು ಇಂಪಾರ್ಟೆಂಟ್. ಇದು ಈ ಭಾಗ ವಾಕ್ಯ ಹೇಳ್ಬೇಕಂದ್ರೆ 4 ದಿವಸ ಅಷ್ಟು ರೆಫರೆನ್ಸ್ ಇದಾವೆ. ಎಲ್ಲ ರೆಫರೆನ್ಸ್ ಹೇಳಿದೆ ನೀವು, ಜಸ್ಟ್ ಫಸ್ಟ್ 2 ಆಮೇಲೆ 2 4 ವಚನ. ಯಾಕಂದ್ರೆ ಬ್ರದರ್ ಸ್ವಾಮಿಯಲ್ ಫಸ್ಟ್ ಮೆಸೇಜ್ ಕೊಟ್ಟನಲ್ಲ, ಟೈಮ್ ಲಾಂಗ್ ಆಗ್ತದೆ, ಆಲ್ರೆಡಿ 8:45. ಸೊ ನೀವು ಆಲೋಚನೆ ನೀತಿಮಂತರಾಗಿರಬೇಕು ಸಾರ್. ನನ್ನ ನೋಡಿದ್ರೆ ಎಲ್ಲರೂ ರೆಸ್ಪೆಕ್ಟ್ ಕೊಡಬೇಕು, ಇದು ಕೊಡೋದಲ್ಲ. ಎಷ್ಟು ಕಷ್ಟ ಬೀಳ್ತಾರೆ ಇವತ್ತು. ಭಾನುವಾರ ಯಾಕಂದ್ರೆ ಬಂದಿರ್ತಪ್ಪ ಅನ್ಸುತ್ತೆ ನನಗೆ. ತುಂಡು ಇಲ್ಲಿರ್ತದೆ, ತುಂಡು ಇಲ್ಲಿರ್ತದೆ, ಹೆಂಗೆ ಕಿತ್ಕೋಬೇಕು ಹೆಂಗಿಲ್ಲ. ಕೂತಿಗೆ ಹೊರಗೆ ಬಂದಿರ್ತತೆ, ಕೂರ್ಬೇಕಂತೆ. ವಾಕ್ಯದಾಗ ಬಂದು ನಾವು ಏನೇನಲ್ಲ, ವಾಕ್ಯ ಕೇಳ್ಬೇಕಂದ್ರೆ ಏನೇನು ಬೇಕು ಹೇಳ್ರಿ. ಮೈ ಕ್ವಶನ್, ವಾಕ್ಯ ಕೇಳ್ಬೇಕಾದ್ರೆ ನಿಮ್ಗೆ ಏನೇನು ಬೇಕು? ಸಮಾಧಾನ ಅಂತ ಹೇಳ, ಎನರ್ಜಿ ಓಕೆ, ನಿದ್ದೆ ಬರಬಾರ್ದು. ನೋಡಿ ಯಾರು ಮಾತಾಡೋದು ಹಾಕೋರು, ದೀಪಂ పెట్టేది మీరే, దీపాలు ఆర్చేది మీరే. మీరు చెప్పాలి నాకు. ಅರ್ಥ ಆಗಿಲ್ಲ ಕನ್ನಡ. ಈಗ ಬೆಳಗ್ಬೇಕಂದ್ರೆ ನೀವು ದೀರ್ಘ ಆಡ್ಸೋರು ನೀವು, ಬಟ್ ನೀವು ಮಾತಾಡ್ಬೋಡ್ರಿ. ನನ್ನ ಕ್ವಶನ್ ಏನು ಹೇಳಿದ್ರಿ? ವಾಕ್ಯ ಏನ್ ಹೇಳಿದ್ರಿ ಕ್ವಶನ್? ನಾನ ಮಾಡ್ತೇವೆ ನಿಮ್ ತಗ ನಿಮ್ಮ ನೋಡಿ. ವಾಕ್ಯನ ಕೇಳಕ್ ಬೇಕಂದ್ರೆ ಏನಿರ್ಬೇಕು ನನ್ನ ತಕ್ಕ? ಅಂಗಡಿಗೆ ಹೋಗ್ಬೇಕಂದ್ರೆ ಏನಿರ್ಬೇಕು? ಹೋಟ್ಲಿಗೆ ಹೋಗ್ಬೇಕಂದ್ರೆ, ಜಾತ್ರೆಗೆ ಹೋಗ್ಬೇಕಂದ್ರೆ, ಶಾಲೆಗೆ ಹೋಗ್ಬೇಕಂದ್ರೆ ಬುಕ್ ಇರ್ಬೇಕು, ಪೆನ್ ಇರ್ಬೇಕು, ಕ್ಯಾರಿ ಇರ್ಬೇಕು, ರೊಕ್ಕಗಳು ಇರ್ಬೇಕು. ಹೊಲಕ್ಕೆ ಹೋಗ್ಬೇಕಂದ್ರೆ ಕೂಡ ಹಿಂಗೆ ಇರ್ಬೇಕು, ಕೈಯಾಗ ರೊಕ್ಕ ಇರ್ಬೇಕು, ಒಂದು 10 ರೂಪಾಯಿನ ಸಮಾಧಾನ ಇರ್ತದೆ. ಎಲ್ಲರೂ ರೊಕ್ಕ ಇರ್ಬೇಕಲ್ಲ. ಬಟ್ ನಾವು ದೇವರ ಸನ್ನಿಧಾನ ಬಂದ ಮೇಲೆ ನಮಗೆ ನೀತಿ ಇರಬೇಕು, ಬುದ್ಧಿ ಇರಬೇಕು, ಒಳ್ಳೆ ಜ್ಞಾನ ಇರಬೇಕು, ಭಯ ಭಕ್ತಿಲಿದ್ದಿರ್ಬೇಕು. ತಿಳಿದ್ರೆ ಸಾತಾನ ಇಲ್ಲೇ ಡ್ಯಾನ್ಸ್ ಮಾಡ್ಬೇಕು ನಮ್ಮ ಜೊತೆಗೆ. ಬಿ ಕೇರ್ಫುಲ್. ನೀವು ಎಷ್ಟೆಷ್ಟು ದೇವ್ರ ಮಾತುಕೊಂಡು ಕೇಳ್ಕೊಂತಾರೋ, ಬಟ್ ದೇವ್ರು ನನಗೆ ಕೊಟ್ಟಿದ್ದ ಆಲೋಚನೆ ನಿಮ್ಗೆ ವಾಕ್ಯ ಹೇಳ್ತಾ ಇದ್ದೀನಿ. ಇವಾಗ ದೊಡ್ಡ ದೊಡ್ಡವ್ರು ಬರ್ತಾರೆ ನಮ್ಕಿಂತ ಜಾಸ್ತಿ. ಅವರು ಪಾಪ ಲ್ಯಾಂಗ್ವೇಜ್ ಪ್ರಾಬ್ಲಮ್, ಅವ್ರ ಮಾತುಗಳನ್ನ ಅರ್ಥ ಆಗ್ತಲ್ಲ ನಮ್ಮ ಸರ್ನ. ಹೌದೇನು? ಅವರು ನಮ್ಗೆ ಎಕರೆದ ಮಾದವರಿದ್ದು ಬರ್ತಾರಲ್ಲ, ಕೇರಳ ಪಾಸ್ಟ್ಗಳು ಬರ್ತಾರೆ. ಪಾಪ ಅವ್ರ ಲ್ಯಾಂಗ್ವೇಜ್ ಬೇರೆ, ನಮ್ಮ ಲ್ಯಾಂಗ್ವೇಜ್ ಬೇರೆ. ಬಟ್ ಅವ್ರು ಆದ್ರೂ ಹೇಳ್ತಾರ, ಅಷ್ಟೊಂದು ಪರ್ಫೆಕ್ಟ್ ನಮ್ಗೆ ಅರ್ಥ ಆಗ್ತಲ್ಲ. ಕೇರಳ ಪಾಸ್ಟ್ ಬಂದ್ರೆ ಅಂದ್ರೆ ಪಾಪ ನಮ್ಗೆ ಒಂದೇ ಆಸೆ ಇರ್ತದೆ. ಇವತ್ತು ಪಾಸ್ಟ್ ನಮ್ಗೆ ಗಿಫ್ಟ್ ಏನ್ ತಂದನ? ಬ್ಯಾಗ್ ತಂದನ, ಪೆನ್ ತಂದನ, ಸೀರೆ ತಂದನ, ಓದ್ಕೊಳಕ್ಕೆ ಏನೋ ಮತ್ ಕೊಟ್ಟನ. ವಾಕ್ಯ ಏನಂತ ಮಾತ್ರ ಕೇಳಕ್ಕೆ ನಾನು ನೋಡಿನಿ ನನ್ನ ಸರ್ವಿಸ್ನಾಗ. ಆತ ಆಮೇಲೆ ಅಂದ್ಬಿಟ್ರೆ ಸಾಕಪ್ಪ, ನಮ್ಗೆ ಕೊಟ್ರೆ ಸಾಕಪ್ಪ. ಕೊಟ್ಟಿದ್ರೆ ಜಗಳ ಸ್ಟಾರ್ಟ್ ಮಾಡ್ಬೇಕು. ಹೆಂಗೆ ಜಗಳ ಸ್ಟಾರ್ಟ್ ಮಾಡ್ಬೇಕು? ನಾವು ನೀತಿ ಮಂತ್ರ ಅಲ್ಲ, ನಾವು ಪಾಪಿಗಳ ಟಾಪ್ ನಂಬರ್ 1 ಯಾರಪ್ಪ? ಐ ಆಮ್ ಹಿಯರ್. ನೋಡ್ರಿ, ನೀವೇ ಚಂದಾಗಿ ಒಪ್ಕೊಂತೀರಿ. ನಾವು ನೀತಿ ಮಂತ್ರ ಅಲ್ಲ, ಏನೋ ಪಾಪಿಗಳಂದ್ರೆ ನೀವೇ ಒಪ್ಕೊಂತೀರಿ. ನನಗೆ ಬಂದ್ರೆ ಏನು ಬರ್ಲಿದ್ರೇನಪ್ಪ, ಆಶೀರ್ವಾದ ಕೊಡುತ್ತೋ ಪರ್ಮನೆಂಟ್. ನನ್ನ ನೀತಿ ಮಂತ್ರ ಅಂತ ಆ ದೇವ್ರು ಹೇಳಿದ್ರೆ, ಆ ದೇವ್ರು ಮರ್ತೋಗಿ ಕೇರಳ ಪಾಸ್ಟರ್ ಏನು ಕೊಡ್ತಾನ? ದೊಡ್ಡ ಪಾಸ್ಟರ್ ಬಂದನ, ಜೀವನಾಗ ಏನೈತೆ ನೋಡ್ರಿ, ಬಚ್ಚಿತೀನಿ ನಿಂಗೆ ನೋಡ್ರಿ. ಬಾಬ್ಸರ್ ಹೊತ್ಕೊಂಡು ಹೋಗಿ ನಾನು, ಕೌತಳ ಬಾಬ್ಸರ್ ಹೊತ್ಕೊಂಡು ಹೋಗಿ ನಾನು. ಅವರು ಕೂಡ ಬಹುಮಾನ, ನಾನು ಕೊಡಷ್ಟು ದೇವ್ರ ಕೆಪಾಸಿಟಿ ನನಗೂ ಕೊಟ್ಟಾನ. ಬಟ್ ನೀವು ಅದನ್ನೇ ಪ್ರೀತಿ ಮಾಡ್ತಾನೆ, ಇದರ ಪ್ರೀತಿ ಮಾಡಕ್ಕಿಲ್ಲ ಅಂತ ಕೊಡಕ್ಕಿಲ್ಲ. ಬ್ಯಾಗ್ ಅಂದ್ರೆ ಎಲ್ಲರಿಗೂ ಇಷ್ಟ ಐತಲ್ಲ, ಪೆನ್ನು, ಕಂಪಾಕ್ಸ್, ಇದು ಲಾಸ್ಟ್ ಬಂದ್ರೆ ನೋಡಿ. ಫಸ್ಟ್ ಏನ್ ಬೇಕಾಯ್ತು? ಬ್ಯಾಗ್ ಬೇಕು, ಪೆನ್ ಬೇಕು, ಪುಸ್ತಕ ಬೇಕು, ಎಲ್ಲ ಬೇಕು. ಲಾಸ್ಟ್ ದೇವ್ರ ಅದು ಕೂಡ ಬೇಕಯ್ಯ. ಮತ್ತೆ ಕಷ್ಟ ಬ್ಯಾಗ್ ಬರಕ್ಕಿಲ್ಲ, ಇವೆಲ್ಲ ಇದಿದ್ರಲ್ಲಿ ಎಲ್ಲ ಬರೋದು. ಸೊ ಎಲ್ಲದ್ರಾಗ ನಾವು ಇರಬಾರ್ದು, ಎಲ್ಲದ್ರಾಗ ಇದ್ರೆ ನೀತಿಮಂತರಾಗಿರ್ಬೇಕು. ನೀವೆಲ್ಲನಿರ್ರಿ, ಬಟ್ ನಿಮ್ಮ ಲೈಫ್ ಆಕ್ಟಿವಿಟಿ